ಇಂದು ದೇವರು ನಿಮ್ಮ ಹೃದಯವನ್ನು ನೋಡಿದರೆ ಅಲ್ಲಿ ಏನು ಕಾಣುತ್ತದೆಯೋ? ಆರಾಧನೆನಾ ಅಥವಾ ಅಸೂಯೆನಾ? ಎರಡು ಸಹೋದರರು ದೇವರ ಮುಂದೆ ನಿಂತಿದ್ದರು. ಇಬ್ಬರು ಕಾಣಿಕೆ ತಂದಿದ್ದರು. ಆದರೆ ಒಬ್ಬನು ಹೃದಯವನ್ನು ತಂದಿದ್ದ. ಹೇಬೇಲ್ ಅತ್ಯುತ್ತಮದನ್ನು ತಂದ. ಸರಳವಾದುದನ್ನು ಅಲ್ಲ, ಶ್ರೇಷ್ಠವಾದುದನ್ನು ತಂದ. ಏಕೆಂದರೆ ನಿಜವಾದ ಆರಾಧನೆ ಕೊಡುವುದರಲ್ಲಿ ಅಲ್ಲ, ಸಮರ್ಪಣದಲ್ಲಿರುತ್ತದೆ. ಕಾಯಿನ್ ಕೂಡ ಕಾಣಿಕೆ ತಂದ. ಆದರೆ ಅವನ ಹೃದಯ ಅಲ್ಲಿರಲಿಲ್ಲ. ಅದು ಕರ್ತವ್ಯವಾಗಿತ್ತು, ಭಕ್ತಿಯಲ್ಲ. ಪರಂಪರೆಯಾಗಿತ್ತು, ಪ್ರೀತಿಯಲ್ಲ. ದೇವರು ಕೈಯಲ್ಲಿದ್ದನ್ನು ನೋಡಲಿಲ್ಲ, ಹೃದಯದಲ್ಲಿದ್ದನ್ನು ನೋಡಿದರು. ಹೇಬೇಲ್ ಅಂಗೀಕಾರ ಪಡೆದ, ಕಾಯಿನಲ್ಲ. ಅದರಿಂದ ಅಸೂಯೆ ಹುಟ್ಟಿತು, ಸಂತೋಷ ಕೋಪವಾಯಿತು. ಆರಾಧನೆ ಹೋಲಿಕೆಯಾಯಿತು, ಹೋಲಿಕೆ ದ್ವೇಷವಾಯಿತು. ಆದರೆ ದೇವರು ಪ್ರೀತಿಯಿಂದ ಎಚ್ಚರಿಸಿದರು. ನೀನು ಸರಿಯಾದುದನ್ನು ಮಾಡಿದರೆ ನಿನಗೆ ಅಂಗೀಕಾರ ಸಿಗುವುದಿಲ್ಲವೇ? ಪಾಪ ನಿನ್ನ ಬಾಗಿಲ ಬಳಿ ಕುಳಿತಿದೆ, ಆದರೆ ನೀನು ಅದನ್ನು ಆಳಬೇಕು. ಅಂದರೆ ನಿನ್ನ ಭವಿಷ್ಯ ಇನ್ನೂ ನಿನ್ನ ಕೈಯಲ್ಲಿದೆ. ಆದರೆ ಕಾಯಿನ್ ಪಶ್ಚಾತ್ತಾಪವನ್ನು ಆರಿಸಿಕೊಳ್ಳಲಿಲ್ಲ, ಅವನು ಗರ್ವವನ್ನು ಆರಿಸಿಕೊಂಡ. ಅಸೂಯೆ ಹೃದಯವನ್ನು ಆಳಿತು, ಅಸೂಯೆ ಹಿಂಸೆಯಾಯಿತು. ಸಹೋದರನ ರಕ್ತ ಭೂಮಿಯಲ್ಲಿ ಹರಿಯಿತು. ದೇವರು ಕೇಳಿದರು, ನಿನ್ನ ಸಹೋದರ ಹೇಬೇಲಲ್ಲಿ ತಿಳಿಯದಿದ್ದಕ್ಕಾಗಿ ಅಲ್ಲ, ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡುವುದಕ್ಕಾಗಿ. ಶಿಕ್ಷೆ ಬಂತು, ಆದರೆ ಕರುಣೆಯೂ ಬಂತು. ದೇವರು ಕಾಯಿನ್ಗೆ ಶಿಕ್ಷೆ ನೀಡಿದರು, ಆದರೆ ರಕ್ಷಣೆ ಕೂಡ ಕೊಟ್ಟರು. ಏಕೆಂದರೆ ದೇವರು ಪಾಪವನ್ನು ದ್ವೇಷಿಸುತ್ತಾರೆ, ಆದರೆ ಪಾಪಿಯನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಈ ಕಥೆ ಕೇವಲ ಕಾಯಿನ್ ಮತ್ತು ಹೇಬೇಲ್ ಬಗ್ಗೆ ಅಲ್ಲ, ಇದು ನಮ್ಮ ಬಗ್ಗೆ. ಪ್ರತಿದಿನ ಪಾಪ ನಮ್ಮ ಹೃದಯದ ಬಾಗಿಲ ಬಳಿ ಕಾದಿರುತ್ತದೆ. ಆದರೆ ದೇವರು ಹೇಳುತ್ತಾರೆ, ನೀನು ಅದನ್ನು ಆಳಬಹುದು. ಆದ್ದರಿಂದ ಹೃದಯವನ್ನು ಕಾಪಾಡು. ಇಂದು ನೀನು ಒಳಗೆ ಬಿಡುವದ್ದು ನಿನ್ನ ನಾಳಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಇದೇ ಥರ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.